ತುಂಬ ಪೇರೆಂಟ್ಸು ಅವ್ರ ಮಕ್ಕಳು ಮೊಬೈಲ್ ಯೂಸ್ ಮಾಡ್ತಿದ್ರೆ ಇವರು ತುಂಬ ಖುಷಿ ಆಗುತ್ತೆ. ನನ್ನ ಮಗ ಮೊಬೈಲ್ ಯೂಸ್ ಮಾಡ್ತದೆ, ನನ್ನ ಮಗ ಇನ್ಸ್ಟಾಗ್ರಾಮ್ ಯೂಸ್ ಮಾಡ್ತಾನೆ, ರೀಲ್ಸ್ ಮಾಡ್ತಾ ಇದ್ದಾನೆ, ನನ್ನ ಮಗಳು ಗೇಮ್ ಆಡ್ತಾ ಇದ್ದಾಳೆ, ಅವಳು ರೀಲ್ಸ್ ಮಾಡ್ತಾ ಇದ್ದಾಳೆ, ತುಂಬ ಹುಷಾರಿದ್ದಾಳೆ, ಹಂಗಿದ್ದಾಳೆ ಅಂತ ಅದೇ ಕೊಡೋದು ಲೈಫಲ್ಲಿ. ತುಂಬ ಪೇರೆಂಟ್ಸು ಫೇಸ್ ಮಾಡ್ತಿದ್ರೆ ನನ್ನ ಮಕ್ಕಳು ಮಾತು ಕೇಳ್ತಾ ಇಲ್ಲ, ಸ್ಕೂಲ್ಗೆ ಹೋಗಲ್ಲ, ಕಾಲೇಜ್ಗೆ ಹೋಗಲ್ಲ, ಕ್ಲಾಸ್ ಅಟೆಂಡ್ ಆಗಲ್ಲ, ಬಂಕ್ ಮಾಡೋದು ಇದೆಲ್ಲ ಕೇಳಿ ಬರ್ತಾ ಇದೆ. ಅದು ಪೇರೆಂಟ್ಸ್ ತಪ್ಪಂತ ಹೇಳೋಕ್ಕಾಗಲ್ಲ, ಈಗಿನ ಸೊಸೈಟಿ ತಪ್ಪೋದು. ಏನಕ್ಕಂದ್ರೆ ಒಬ್ಬರು ನೋಡಿ ಒಬ್ಬರು ಮಾಡ್ತಾ ಇರ್ತಾರೆ. ಪಕ್ಕದ ಮನೆ ಹುಡುಗಿ ಅವಳ ಫ್ರೆಂಡಾಗಿ ಮೊಬೈಲ್ ತೊಗೊಂಡ್ರು ಅಂತಂದರೆ ಇವಳು ಬೇಕು ಅಂತಂದರೆ ಕೊಡಿಸ್ಲಿಲ್ಲ ಅಂದರೆ ಊಟ ಮಾಡೋದಿಲ್ಲ, ಈ ಥರ ಸಮಸ್ಯೆಗಳನ್ನ ಫೇಸ್ ಮಾಡ್ತಾ ಇದ್ದೀರಾ. ಸೊ ಅದಕ್ಕಂತ ಸೊಲ್ಯೂಷನ್ ಕೂಡ ಇದೆ. ಸೊ ಮಕ್ಕಳನ್ನ ಹಾಗೆ ಲೂಸ್ ಬಿಡೋಕೆ ಹೋಗ್ಬೇಡಿ. ಓಕೆ, ಮಕ್ಕಳದು ತಪ್ಪು ಅಂತ ಹೇಳೋಕ್ಕಾಗಲ್ಲ, ಯಾಕಂದರೆ ನೀವು ಅವ್ರು ಕೇಳಿದಾಗ ನೀವು ಮೊಬೈಲ್ ಕೊಡಿಸ್ತೀರಲ್ಲ ಅದು ತಪ್ಪು. ಅವ್ರು ತಗೊಂಡು ಏನೋ ಒಂದು ಒಳ್ಳೆ ಕೆಲಸಕ್ಕೆ ಯೂಸ್ ಮಾಡಲ್ಲ. ಆಲ್ಮೋಸ್ಟ್ ಚಿಕ್ಕ ಹುಡುಗರಾಗಲಿ ಅವ್ರಿಗೆ ಏನು ತಿಳಿತೋ ಅದೇ ಮಾಡೋದು. ಈಗಿನ ಟ್ರೆಂಡ್ ಏನು ನಡೀತಾ ಇದೆ, ಬರೀ ರೀಲ್ಸ್ ಮಾಡೋದು. ಅವ್ರು ತಗೊಳೋದು ಮೊಬೈಲೇ ಅದಕ್ಕೆ, ಟೈಮ್ ಪಾಸ್ಗೋಸ್ಕರ ಬರೀ ಮೊಬೈಲ್ ತೊಗೊಂಡು ಅವ್ರ ಜೊತೆ ಮೆಸೇಜ್ ಮಾಡ್ತಾ, ಇವ್ರ ಜೊತೆ ಮೆಸೇಜ್ ಮಾಡ್ತಾ, ಇನ್ಸ್ಟಾಗ್ರಾಮಲ್ಲಿ ರೀಲ್ ನೋಡ್ತಾ, ಅದು ರೀಲ್ ನೋಡಿ ಇವ್ರು ಇನ್ಸ್ಪೈರ್ ಆಗೋದು, ಇವ್ರು ಮಾಡ್ತಾ ಇರೋದು ಮತ್ತು ಆಮೇಲೆ ಇದೆಲ್ಲ ನೋಡ್ತಾ ಇದ್ದೀವಿ ಇವಾಗ. ಸೊ ಅದಕ್ಕಂತೆ ಕಿಡ್ಸ್ ಕಂಟ್ರೋಲ್ ಆ್ಯಪ್ಸ್ ಇರುತ್ತೆ. ಕಿಡ್ಸ್ ಕಂಟ್ರೋಲ್ ಆ್ಯಪ್ ತೊಗೊಳ್ಳೇಬೇಕು ಅವರು, ಅಥವಾ ಅವ್ರು ಆ ಮಕ್ಕಳು ಏನು ಮಾಡ್ತಾ ಇದ್ದಾರೆ ಅಂತ ನಮ್ಗೆ ಗೊತ್ತಾಗಲ್ಲ ಅಲ್ವಾ. ನಮಗೆಲ್ಲ ಇದರಲ್ಲಿ ಸಿಗುತ್ತೆ, ವೆಬ್ಸೈಟಲ್ಲಿ ಸಿಗುತ್ತೆ ಕಿಡ್ಸ್ ಕಂಟ್ರೋಲ್ ಆ್ಯಪ್ಸ್. ಪೇಯ್ಡ್ ಆ್ಯಪ್ಸ್ ಇದೆ, ಯಾವುದು ಫ್ರೀ ಸಿಗಲ್ಲ ಆಲ್ಮೋಸ್ಟು. ಅದು ತೊಗೊಳ್ಳಿ, ಅದರಿಂದ ಮಾನಿಟರ್ ಮಾಡ್ಬೋದು ನಿಮ್ಮ ಮಕ್ಕಳು ಏನು ಮಾಡ್ತಾರೆ, ಏನು ನೋಡ್ತಾ ಇದ್ದಾರೆ,